ನಮ್ಮ ತಂದೆಗೆ ಇದು ಹಿಂಗ್ಯಾಕೆ ಆಗ್ತಿದೆ, ಇವನು ಪ್ರಯತ್ನ ಮಾಡ್ತಿದ್ದಾನೆ. ಆಮೇಲೆ ಗುರುಗಳು ಒಳ್ಳೆ ಕಲಿಸ್ತಿದ್ದಾರೆ. ಇಷ್ಟೆಲ್ಲ ಆದರೂ ಒಂದು ಯಾಕೆ ಎಸ್ಟಾಬ್ಲಿಷ್ ಆಗೋಲ್ಲ ಅಂತ ಒಂದು ಅವ್ರಿಗೆ ಆ ಹಂತಕ್ಕೆ ನಿರಾಶೆ ಬಂದಿತ್ತು. ಕಡೆ ಒಂದು ದಿವಸ ಹಂಗೆ ಅವ್ರ ಎದುರಿಗೆ ಬಾರಿಸ್ಬೇಕು ಕೂತಿದ್ದೆ, ತಬಲ ಹರಿದ್ಬಿಡ್ತು. ಬಾರಿಸುವಾಗ ತಬಲ ನಡುವ ಹರಿದ್ಬಿಡ್ತು. ಅವ್ರು ಯಾವ ಮೂಡ್ನಾಗಿದ್ದರೋ ಅವ್ರಿಗೆ ನಿರಾಶೆ ಆಗಿತ್ತೋ, ನೋಡಪ್ಪ ನೀನು ನಿನಗೆ ತಬಲಾ ಕಲ್ತು ಏನು ಏಳಿಗೆ ಆಗೋದಿಲ್ಲ, ತಬಲಾ ಬಿಟ್ಬಿಡು, ಯಾವುದಾರು ಒಂದು ಕೆಲಸ ಹಿಡಿದು ನಿನ್ನ ಜೀವನ ನೀನು ನೋಡ್ಕೊ ಅಂತ ಹೇಳಿದರು. ಅಷ್ಟು ನಿರಾಶೆ ಆಗಿಬಿಟ್ಟಿತ್ತು ಅವ್ರಿಗೆ. ಅವ್ರ ಜೀವಿತಾವಧಿ ಒಳಗೆ ನನಗೇನೂ ರಿಕಗ್ನಿಷನೇ ಸಿಗಲಿಲ್ಲ. ಅವ್ರು ತೀರ್ಕೊಂಡ್ರು. ನೆಕ್ಸ್ಟ್ ಮೂಮೆಂಟೇನು ಒಂದು 18 ವರ್ಷ ನಾನು PUC ಫಸ್ಟ್ ಇಯರ್ ಎಕ್ಸಾಮ್ ಕೊಡ್ತಿದ್ದೆ, ಆವಾಗ ಅವ್ರು ತೀರ್ಕೊಂಡ್ರು. ನೆಕ್ಸ್ಟ್ ವರ್ಷದಿಂದನೇ ನಾ ಯಾರ ಜೊತೆ ಬಾರಿಸಿದ್ದೆ ಅಂದರೆ ಬಸವರಾಜ ರಾಜಗುರುಜಿ ಬಾರಿಸಿದ್ದೆ. ನೆಕ್ಸ್ಟ್ ವರ್ಷ ಏನೋ ಹಿಂಗೆ ಅದೊಂದು ಕಮ್ಮಿ ನಮಗೆ ಯಾವಾಗಲೂ ನನ್ನ ಜೀವಿತಾವಧಿ ಒಳಗೆ ಇರೋದದು. ಅವರಿದ್ದಾಗ ನಾನೇನು ಮಾಡೋಕ್ಕಾಗಲಿಲ್ಲ. ಆ ರವಿಗೆ ನಂದು ಸಾಧಾರಣ ಅವರು ನಮ್ಮ ಮಾಮ ಶಶಿಗಿರಿ ಹಾನಗಲ್ ಅವ್ರ ಕಡೆಯಿಂದ ಕಲೀಲಿಕ್ಕೆ ಬಂದಾಗಿಂದ ಪರಿಚಯ ಅದ. ಆವಾಗ ಅವ ಸಣ್ಣವಿದ್ದ, ಕಾಲೇಜ್ದಾಗಿದ್ದ, ಇನ್ನು BSc ಮುಗಿದ್ದವ. ಒಬ್ಬ ಹಂಗೆ ವಿದ್ಯಾರ್ಥಿಪ್ಪ ಒಬ್ಬ ಬಂದಾನಂತಿಲ್ಲ. ಅವ ನಮ್ಮ ಫ್ಯಾಮಿಲಿ ಕೂಡ ಇಷ್ಟು ಹೊಂದ್ಕೊಂಡು ಹೋದಲ್ಲ. ಅವ ನಮ್ಮ ಫ್ಯಾಮಿಲಿ ಒಬ್ಬ ಮೆಂಬರ್ ಇದ್ದಂಗೆ ಇದ್ದ, ಈಗೂ ಹಂಗೆ ಇದ್ದಾನೆ. ಅವ್ರನ್ನೂ ಭಾಳ ಇದರ್ಲಿಂದ ನೆನೆಸ್ಕೋಬೇಕು ನಾನು. ಗಂಗೂಬಾಯಿ ಹಾನಗಲ್ ಅವರು, ಪೂಜೆ ಗಂಗೂಬಾಯಿ ಹಾನಗಲ್ ಅವರು ಎಲ್ಲೆಲ್ಲಿ ಪ್ರೋಗ್ರಾಮ್ ಇರ್ತಿತ್ತು ಅಲ್ಲೆಲ್ಲನೂ ನಂದೊಂದು ಸೋಲೋ ನಡುವೊಂದು ಇಂಟರ್ವ್ಯೂಲ್ ಚಾಕ್ ಅಂತ ಇಂಟರ್ವ್ಯೂಲ್ ಬಿಟ್ಟಾಗ ನನ್ನೊಂದು ಸೋಲೋ ಹಾಕ್ಬಿಡೋರು. ನಮ್ಮ ಶೇಷನ್ ಶಿಷ್ಯ ಬಾರಿಸ್ತಾನೆ ನೋಡ್ರಿ ಅಂತ. ಅದು ಎಲ್ಲಿ ತನಕ ಇದಾತಂದರೆ ಈ ಅಡ್ಸೋಗಿ ಬಂದಾಗ ಇವ್ಯಾಕೆ ಬರ್ತಾನೆ ಅಂತಿದ್ರಂತ ಮಂದಿ ಎಲ್ಲ. ಪ್ರೋಗ್ರಾಮ್ ಇದ್ದಾಗ ಒಂದು ತಬಲಾ ಸೋಲೋ ನಂದು ಅಷ್ಟಾಗಿತ್ತು. ಅಂದ್ರೆ ಅಷ್ಟು ನನಗೆ ಅವರು ನನ್ನ ಬಗ್ಗೆ, ನನ್ನ ಹೇಳಿಕೆ ಬಗ್ಗೆ, ಗಂಗೂಬಾಯರಾಗಲಿ, ನಮ್ಮ ಗುರುಗಳಾಗಲಿ, ನಮ್ಮ ತಂದೆಯವರಾಗಲಿ, ಇಷ್ಟು ಅವ್ರ ಮುತುವರ್ಜಿಯಿಂದ ವಿಚಾರ ಮಾಡಿ ಇಷ್ಟೆಲ್ಲ ಅವಕಾಶಗಳನ್ನು ಅವರು ಮಾಡಿಕೊಡ್ತಿದ್ರು. ನಮ್ಮ ತಾಯಿಯವರು ಕೂಡಿಸೋದು ಅವನ ಸಂಬಂಧ ಭಾಳ ಒಳ್ಳೆಯದಿತ್ತು. ಅವಾಗ ಅವರು ಒಬ್ಬ ಮಗನಂತೆ ನೋಡ್ಕೊತಿದ್ರು. ಎಲ್ಲ ಪ್ರೋಗ್ರಾಮ್ಸಿಗೂ ಅವರು ಅವನ್ನ ಕರ್ಕೊಂಡು ಹೋಗ್ತಿದ್ರು, ರವಿನ ಕರ್ಕೊಂಡು ಹೋಗ್ತಿದ್ರು. ರವಿ ಅವರು ಕೂಡ ಪ್ಯಾರಿಸಿಗೆ ಸುಧಾ ಹೋಗಿ ಬಂದಾನ. ಅದಲ್ಲದೆ ಕಲ್ಕತ್ತಾ ಆಗಲಿ, ಬಾಂಬೆ ಆಗಲಿ ಎಲ್ಲ ಕಾನ್ಫರೆನ್ಸ್ ಹಾಡಾಗ ಸುಧಾ ಹಾಡು ಅವ್ರು ಕೊಡ್ತಾವ ಸಾಕ್ಷಿ ಅವನ ಬೇಕಂತ ತಿಳ್ಕೊಂಡು ಅವನ ಮುದ್ದಾಮ್ ರವಿನ ಕರ್ಕೊಂಡು ಹೋಗ್ತಿದ್ರು. ನಾನು ಮೋಸ್ಟ್ಲಿ PUC ಸೆಕೆಂಡ್ ಇಯರು, BSc ಫಸ್ಟ್ ಸೆಮಿಸ್ಟ್ರು ಇದ್ದಾವಾಗ ಒಂದು ಶಾಕಿಂಗ್ ನ್ಯೂಸ್ ಬಂತು. ಏನಂದರೆ ಪಂಡಿತ್ ಭೀಮಸೇನ್ ಜೋಶಿಯವ್ರ ಜೊತೆ ನಾನು ದರ್ಬಾರ್ ಹಾಲ್ನೊಳಗೆ, ಮೈಸೂರು ದರ್ಬಾರ್ ಹಾಲ್ನೊಳಗೆ ದಸರಾ ಪ್ರೋಗ್ರಾಮ್ದೊಳಗೆ ನಾ ಬಾರಿಸ್ಬೇಕು ಅಂತ ನಂಬುವಂಥದ್ದು ಆಗಲೇ ಇಲ್ಲ. ಏನೋ ಒಂಥರ ಎಕ್ಸೈಟ್ಮೆಂಟು, ಹೆದರಿಕೆ, ಎಲ್ಲ ಸಮ್ಮಿಶ್ರಣ ಭಾವನೆ. ನಾವು ಹುಬ್ಬಳ್ಳಿ ಸ್ಟೇಷನ್ನಿಂದ ನಾವು ಟ್ರೈನ್ ಹತ್ತಿದ್ವಿ. ಅವ್ರು ಪುಣೆದಿಂದ ಭೀಮಸೇನ್ ಜೋಶಿಯವರು, ಅವರ ಹೆಂಡತಿ ಎಲ್ಲರೂ ಬಂದಿದ್ದರು. ನಾವು ಮರನೇ ದಿವಸ ಅವ್ರ ಜೊತೆ ಬಾರಿಸಿದೆ. ಒಂದು ಕಡೆ ಉಮೇದು, ಅವ್ರ ಜೊತೆ ಬಾರಿಸಿ ನಾನು ಸೈ ಅನಿಸ್ಕೋಬೇಕು, ಅವ್ರು ಖುಷಿ ಮಾಡಬೇಕು ಅಂತ ಉಮೇದು. ಒಂದು ಕಡೆ ಹೆದರಿಕೆ, ಎಷ್ಟು ದೊಡ್ಡ ಮನುಷ್ಯನ ಜೊತೆ ನಾ ಹೆಂಗೆ ಬಾರಿಸ್ಬೋದು ಅಂತ. ಆದರೂ ಬಾರಿಸಿದೆ. ಅವರು ಪೂರ್ಯಾದನಾಶ್ರಯ ಹೇಳಿದ್ರು ಅವತ್ತು, ಪಾರಕರ ಅರಜಸ್ಸು ಅಂತ. ಆಮೇಲೆ ಅವ್ರ ಮುಖದೊಳಗೆ ಅಸಮಾಧಾನನೂ ಕಾಣಲಿಲ್ಲ. ನಡು ಹೀಗೆಲ್ಲ ಗೋಣ್ ಹಾಕ್ತಿದ್ರು, ಎಲ್ಲ ಸರಿ. ಆದರೆ ಅವ್ರಲಿಂದ ನನಗೆ ಫೀಡ್ಬ್ಯಾಕ್ ಬೇಕಾಗಿತ್ತು. ಅವ್ರು ಏನೂ ಹೇಳೋದಿಲ್ಲ.
ಹೇಳಲಿಲ್ಲ, ಚಲೋ ಬಾರಿಸಿದಂತೂ ಹೇಳಿಲ್ಲ, ಕೆಟ್ಟ ಬಾರಿಸಿದಂತೂ ಹೇಳಿಲ್ಲ. ಪಂಡಿತ್ ಭೀಮಸೇನ್ ಜೋಶಿ ಅವರು ಸುಧಾ ಶುರುವಾತಿಗೆ ಅವರು ತಬಲಾ, ಪೇಟೀಸ್, ಸಾಥಿದಾರ ಸಹಿತ ಕರ್ಕೊಂಡು ಬರ್ತಿದ್ರು ಕಾರ್ನಾಗ. ರವಿದು ಒಮ್ಮೆ ಅವರು ಇದನ್ನು ರವಿ ಬಾರಿಸಿದ್ನು ಒಮ್ಮೆ ನೋಡಿ ಅವರು ಮುಂದೆ ಎಲ್ಲ ಪ್ರೋಗ್ರಾಮ್ ಹುಬ್ಬಳ್ಳಿ ಧಾರವಾಡ ಕಡೆ ಬೆಳಗಾವಿ ತನಕನೂ ಪ್ರೋಗ್ರಾಮ್ ಆತಪ್ಪ ಅಂತಂದ್ರೆ, ಇಲ್ಲ ನಾನು ತಬಲಾ ತೊಗೊಂಡು ಬರೋದಿಲ್ಲ, ರವಿಗೆ ಹೇಳ್ರಿ ಅಂತ ಹೇಳ್ತಿದ್ರು. ಹಿಂಗಾಗಿ ಅವ ಭೀಮಸೇನ್ ಜೋಶಿಯವ್ರು ಕೂಡ ಸುಧಾ ಸಾಕಷ್ಟು ತಬಲಾ ಬಾರಿಸ್ಯಾನ. ನಮ್ಮ ತಾಯಿಯವ್ರು ಕೂಡ ಅಂತ ಕಾಯಂ ಹೋಗ್ಯಾನ, ಸ್ಪಿಕ್ ಮೇಕಕ್ಕೆ ಸುಧಾ ಹೋಗಿ ಬಂದಾನು. ರವೀಂದ್ರ ಯಾವಗಲ್ ಅವರು ನನ್ನ ಭಾಳ ದಿವಸದಿಂದ ಪರಿಚಯ. ನಮ್ಮ KLA ಸಂಸ್ಥೆಯ PC ಜಾಬಿನ್ ಸೈನ್ಸ್ ಕಾಲೇಜ್ನಲ್ಲೇ ಅವರು ವಿದ್ಯಾರ್ಥಿ ಆಗಿದ್ದರು. ಇಟ್ಸ್ ನೆವರ್ ಬಿನ್ ಅನ್ ಎಕ್ಸ್ಟ್ರೋವರ್ಟ್. ಆವಾಗ ಇವಾಗ ಬಾಯಿಂದ ಮುತ್ತಿನಂತ ಒಂದು ಮಾತು ಬರೋದಷ್ಟೇ. ಅವರಿಂದ ನೀವು ಮಾತಾಡಿಸ್ಬೇಕು ಅಂದರೆ ತುಂಬ ಕಷ್ಟಪಡಬೇಕು. ಅವರು ಏನಿದ್ರು ಎಕ್ಸ್ಪ್ರೆಷನ್ ಇಟ್ ಈಸ್ ಥ್ರೂ ತಬಲಾ. ಹೀಗಾಗಿ ನನಗೆ ಅವ್ರ ಸಂಗೀತದ ಬಗ್ಗೆ ತುಂಬ ಆಸ್ತೆ, ಭಾಳ ಸಂತೋಷನ. ಎಲ್ಲಿಯಾದರೂ ಈಗಲಾದರೂ ಸಹ ಅವ್ರ ಕಾರ್ಯಕ್ರಮ ಎಲ್ಲಿಯಾದರೂ ಇದೆ ಅಂತಂದರೆ, ಈ ಹುಬ್ಬಳ್ಳಿ ಧಾರವಾಡದವ್ರು ಎಲ್ಲರೂ ಅದ ಅಂದ್ರೆ ನಾನು ಅವಶ್ಯ ಹೋಗಿ ಅವರಿಗೆ ಕಾರ್ಯಕ್ರಮಕ್ಕೆ ಭೇಟಿ ಆಗ್ತೀನಿ. ಭೇಟಿ ಆದಾಗೆಲ್ಲ ಈಗಲೂ ಸಹ ಅಷ್ಟು ಪ್ರೇಮದಿಂದ, ಪ್ರೀತಿಯಿಂದ, ಅಷ್ಟು ವಿಶ್ವಾಸದಿಂದ ನನ್ನ ಕಾಣ್ತಾರೆ. ಈಗ ಉತ್ತರ ಭಾರತದಲ್ಲಿ ಹೇಳ್ತಾರೆ ಅಸಲಿ ಘೀ ಅಂತ. ಏನಾದರೂ ಒಂದು ಸ್ವೀಟ್ ಮಾಡಿದರೆ, ಸಿಹಿ ಖಾದ್ಯ ಮಾಡಿದರೆ ಅಸಲಿ ಘೀ ಮೇ ಬನಾಯಿ, ಎಷ್ಟು ಖುಷಿಯಿಂದ ಹೇಳ್ತಾರೆ. ಆ ಥರ ನಮ್ಮ ರವೀಂದ್ರ ಯಾವಗಲ್ ಅವರ ಸಂಗೀತ ಅಂದರೆ ಅಸಲಿ ಘೀ. ಮುಂದೆ ಬಾಲೆಖಾನ ಅವರು ನನ್ನ ಭಾಳ ಕಡೆ ಕರ್ಕೊಂಡು ಹೋದರು. ನಾವು ಅವಾಗ ತಬಲಾ ಬಾರಿಸೋರ ಒಳಗೆ ಜಮ ಇರಲಿಲ್ಲ ಅಂದ. ಅವಾಗ ಆ ವೇಳೆಗೂ ರಿಸ್ಕ್ ತೊಗೊಂಡು ನನ್ನ ತಮ್ಮ ಪ್ರೋಗ್ರಾಮ್ದೊಳಗೆ ಅವ್ರಿಗೆ ಸ್ಟಾರ್ ವ್ಯಾಲ್ಯೂ ಇತ್ತು. ಅವ್ರಿಗೆ ದೊಡ್ಡ ಕಲಾವಿದರು ನನ್ನ ಕರ್ಕೊಂಡು ಹೋಗಿ ಎಲ್ಲ ಕಡೆ ಬಾರಿಸಿದ್ರು. ಅದರಿಂದ ನನಗೆ ಭಾಳ ಹೆಲ್ಪ್ ಆಯ್ತು. ನಾನು ಎಸ್ಟಾಬ್ಲಿಷ್ ಆಗಕ್ಕೆ ಕಾರಣ ಆಯ್ತು. ಮುಂದೆ ಬಸವರಾಜ್ ರಾಜ್ಗುರು ಅವರಾಗಲಿ, ಮಾಧವ್ ಗುಡಿಯವರು, ಸೋಮನಾಥ್ ಮರಡೂರವರು, ಎಲ್ಲ ದೊಡ್ಡ ಕಲಾವಿದರು, ಮನ್ಸೂರ್ ಅವರು, ಅವರೆಲ್ಲರೂ ನನ್ನ ಅಷ್ಟು ಪ್ರೀತಿ ಮಾಡಿ ನನ್ನ ಸಪೋರ್ಟ್ ಮಾಡಿ ಒಬ್ಬ ತಬಲಾ ಕಲಾವಿದನಾಗಿ ರೂಪಿಸೋದಕ್ಕೆ ಅವರೆಲ್ಲ ಕಾರಣಕರ್ತರಾದರು. 1982ದಲ್ಲಿ ನಾನು, ಬಾಲೆಖಾನು, ರವಿ, ಆಮೇಲೆ ನಮ್ಮ ಬ್ರದರ್ ಎಲ್ಲ ನಾವು ಸವಾಯಿಗಂಧಾರ ಪುಣ್ಯತಿಥಿಗೆ ಪೂನಾಕ್ಕೆ ಹೋಗಿದ್ದೇವೆ. ಬಾಲೆಖಾನ್ ಟರ್ನ್ ಬರೋದಕ್ಕಿಂತ ಮೊದಲು ಅಮ್ಜದ್ ಅಲಿ ಖಾನ್ ಸಾಹೇಬರು ಅವ್ರದ್ದು ಸರೋದಿತ್ತು. ಸರೋದಿದ್ರೆ ಅವ್ರ ಜೊತೆ ಕುಮಾರ್ ಬೋಸ್ ಅಂತ ಹೇಳಿ ತಬಲ್ಜಿ ಬಂದಿದ್ದ. ತುಂಬ ಚೆನ್ನಾಗಿ ಬಾರಿಸಿದ್ದ. ನಾವು ಹೀಗೆ ಬದುಕುತ್ತಿದ್ವಿ. ಇವ್ನು ಕೇಳ್ದ, ಅವ್ರು ಇಷ್ಟು ಚೆನ್ನಾಗಿ ಬಾರಿಸಿದಾರ್ರಿ, ನಾನೇನು ಬಾರಿಸ್ಲಿ, ಇವ್ರು ಚೆನ್ನಾಗಿ ಬಾರಿಸಿದಾರ್ರಿ, ನಾನೇನು ಬಾರಿಸ್ಲಿ, ಬೇರೆ ಯಾರಿಗಾದ್ರೂ ತಬಲ್ಜಿ ಕೂಡಿಸ್ರಿ ಅಂತ ಹೇಳಕತ್ತಿದ್ದ. ಬೈದೆ ಅವನಿಗೆ. ಸುಮ್ಮನೆ ಸ್ಟೇಜ್ ಮೇಲೆ ಹೋಗಿ ಕೂಡಬೇಕು ಅಂತ ಹೇಳಿದೆ. ಏನು ಬಾರಿಸ್ಲಿ ಅಂತ ಕೇಳ್ದ. ಬಾರಿಸಿದ ನನ್ನ ಕೈಲಿ ಏನದ ಚೆನ್ನಾಗಿ ಹಿಂದಾಗಂದ ಅರ್ಥ 4 ಪಟ್ಟು ಹೋಗ್ಬೇಕು ಅಂತ ಹೇಳಿದೆ. ಕಂಕಣಾ ಬ್ಯಾನರ್ಜಿ ಅವರು ಬೆಳಗ್ಗೆ ಎಲ್ಲ ಹಾಡಿದ್ರು 4 ಗಂಟೆ ಅಷ್ಟು. ಆಮೇಲೆ ಅವರು 1 ತಾಸು ಹಾಡಿ ಮುಗಿಸಿದ ಮೇಲೆ ಬಾಲೆಖಾನ್ ಸಾಹೇಬರು ಐರ್ ಭೈರವ್ ಬರ್ಸಿದ್ರು. ಈಗೆಲ್ಲ ದೊಡ್ಡ ಆರ್ಟಿಸ್ಟ್ ಎಲ್ಲ ಮುಂದೆ ಕೂತಿದ್ರು. ನಾವು ಈ ಸೈಡ್ ಕೂತಿದ್ದೆವು. ಇಲ್ಲ ನನ್ನ ಪಕ್ಕಕ್ಕೆ ಉಸ್ಮಾನ್ ಬಾಲೆಖಾನ್ ಅಣ್ಣ, ಹೀರವಾಯಿ ಬುಡಕರು, ಸರಸ್ವತಿ ರಾಣೆ ಇವರೆಲ್ಲ ಕೂತಿದ್ರು. ಅವರು ಅಲಾಪ್ ಮುಗಿಸ್ಕೊಂಡು ಇವನಿಗೆ ಸಮ್ ಕೊಟ್ಟ ಮೇಲೆ ಅವನು 1, 2, 3, 4 ಲಯ ಮಾಡಿಕೊಂಡು ಮ್ಯಾಲೆ ಬಂದ್ಬಿಟ್ಟು ದಿನದಿಂದ ಸುಮಾರು 15,000 ಜನ ಇದ್ರು ಪಬ್ಲಿಕ್. ಅವನು ಇದನ್ನು ಮಾಡ್ಕೊಂಡು ಸಭೆಗೆ ಬಂದ ಎಲ್ಲ ಜನ ಎದ್ದು ನಿಂತು 5 to 6 minutes ದಾಡ ಚಪ್ಪಾಳೆ ಬಾರಿಸಿ.
ಇನ್ನೊಬ್ಬ ದೊಡ್ಡ ಕಲಾವಿದರು ನಮ್ಮ ಗುರುಗಳ ಸಮಕಾಲೀನರು ಅವರು ಪಂಡಿತ್ ಬಸವರಾಜ್ ಬೆಂಡಿಗೇರಿ ಅಂತ, ಪ್ರೊಫೆಸರ್ ಬಸವರಾಜ್ ಬೆಂಡಿಗೇರಿ. ಅವ್ರು ಮುಂಚಿನ ನಾನು ಸಣ್ಣಂದಿರ್ತಲೇ ನೋಡಿದವರು. ಆದರೂ ಅವ್ರಿಗೆ ಅವರು ರೀ ಅಂತಿದ್ರು ನನಗೆ, ರವಿ ಅವರೇ ನಿಮ್ಗೊಂದು ಸ್ವಲ್ಪ ಕಲಿಸ್ಬೇಕು ನಾನು, ಶೇಷಣ್ಣ ಅವ್ರಿಗೆ ಹೇಳಿ ನನ್ನ ಕಡೆ ಬರ್ರಿ ಅಂತ. ನಾನು ನಮ್ಮ ಗುರುಗಳಿಗೆ ಹೆಂಗೆ ಹೇಳೋದು, ಬೆಂಡಿಗೇರಿ ಅವ್ರು ಕರೆದಾರ ನಾ ಹೋಗ್ಲೇನು ಅಂತ ಹೆಂಗೆ ಹೇಳೋದು, ನಾ ಕೇಳಿಲ್ಲ. ಕಡೆಗೆ ಅದು ಹಿಂಗೆ ಸುಮಾರು ವರ್ಷ ನಡೀತು. ಅವ್ರಿಗೆ ನಾನು ಕಲಿಸ್ಬೇಕಂತ ಆಸೆ ಅವ್ರಿಗೆ, ಬೆಂಡಿಗೇರಿ ಅವ್ರಿಗೆ. ನಮ್ಮ ಗುರುಗಳ ಮನೆಗೆ ಬಂದುಬಿಟ್ಟು ನಮ್ಮ ಗುರುಗಳ ಎದುರಿಗೆ ನನಗೊಂದಿಷ್ಟು ಬೋಲ್ ಹೇಳ್ಕೊಟ್ರು. ಹಿಂಗೆ ನನಗೆ ಗುರುಗಳ ಒತ್ತಾಸೆನೂ ಬಂತು, ದೊಡ್ಡವ್ರ ಆಶೀರ್ವಾದ ನನಗೆ ಹಿಂಗೆ ಭಾಳ ಸಿಕ್ಕದ. ಬೆಂಡಿಗೇರಿ ಅವ್ರು ಇರ್ಬೋದು, ಮೊಮ್ಮಲಾಲ್ ಅವ್ರು ಇರ್ಬೋದು. ಅಂದರೆ ನಮ್ಮ ಗುರುಗಳು ಎಷ್ಟು ದೊಡ್ಡವರು ಅಂತ ಇದ್ರ ಮೇಲೆ ಗೊತ್ತಾಗ್ತದೆ. ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಏನು ಅನ್ನೋದ್ರೆ, ನಮ್ಮ ಗುರುಗಳು ಪಂಡಿತ್ ಲಾಲ್ಜಿ ಗೋಖಲೆ ಅವರು ಅಮ್ಮಜಾನ್ ತಿರುಕು ಅವರ ಪಟ್ಟದ ಶಿಷ್ಯರು. ಅವರು ಹುಬ್ಳಿಗೆ ಬಂದಾಗ ಒಂದು ಯಾವುದೋ ಪ್ರೋಗ್ರಾಮಿಗೆ ಕಾನ್ಫರೆನ್ಸಿಗೆ ಬಂದಿದ್ದರು. ನಾನು ಅವ್ರ ಶಿಷ್ಯ ಅಂತ ಗೊತ್ತಾತಲ್ಲ ಅವ್ರಿಗೆ, ರವಿ ಲೇಲೋ ತಬಲಾ ಲೇಲೋ ಅಂಥೇಳಿ ಏನೋ ಶುರು ಮಾಡಿಬಿಟ್ರು ಕೆಲಸದಕ್ಕೆ. ನಮ್ಮ ಗುರುಗಳು ಇದ್ರೆ ಅಲ್ಲಿ ಅವ್ರು ಹೇಳಿದ್ದನ್ನು ನಾನು ಬಾರ್ಸೋಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಮಟ್ಟಿಗೆ ಸಫಲ ಆದೆ. ನಮ್ಮ ಗುರುಗಳೇ ಖುಷಿ ಆಗ್ಬಿಡ್ತು. ಯಾಕಂದ್ರೆ ಅವ್ರು ಅಂದಿದ್ರು, ಅವೇ ಭಾಳ ಕಷ್ಟ ಹೇಳ್ತಾರಪ್ಪ ಅವ್ರು ಬಾರಿಸೋದೆಲ್ಲ, ನಮ್ಗೆ ಕಷ್ಟ ಆಗ್ತದೆ ಅವ್ರ ಫಿಂಗರಿಂಗ್ ಅದು. ನಾವು ಸ್ವಲ್ಪ ಟ್ರೈ ಮಾಡಿದ್ನೆಲ್ಲ ಸ್ವಲ್ಪ ಮಟ್ಟಿಗೆ ಸಫಲ ಆದ ಕೂಡಲೇ ನೀ ಕಲಿ ಅವ್ರ ಹತ್ರ ಅಂಥೇಳಿ ಲಾಲ್ಜಿ ಗೋಖಲೆ ಅವ್ರ ಹತ್ರ ಕಲಿ ಅಂತ ಹೇಳಿದರು ನಮ್ಮ ಗುರುಗಳು. ಅದು ಸಂಬಂಧ ಹಂಗೆ ನಡೀತು. ನಮ್ಮ ಸಂಸ್ಕಾರನ ಹಂಗೆ ನಮ್ಗೆ ಬೆಳೆಸಿದ್ದ ಹಂಗೆ ನಮ್ಮ ಗುರುಗಳು. ದೊಡ್ಡವ್ರು ಯಾರು ಬಂದ್ರೂ ಅವ್ರಿಗೆ ಸೇವಾ ಮಾಡಬೇಕು. ಅವ್ರ ಪ್ರೀತಿ ಅವ್ರ ಕಡೆಯಿಂದ ಏನು ಸಿಗ್ತದೆ ಸೆಕೆಂಡ್ರಿ, ಸಿಗ್ತದೆ ಬಿಡ್ತದೆ ವಿಚಾರ ಮಾಡೋಂಗಿಲ್ಲ, ಅವ್ರು ಸೇವಾ ಮಾಡಬೇಕು. ಹಿಂಗೆ ನಮ್ಮನ್ನು ಬೆಳೆಸಿದ್ರು ನಮ್ಮ ಗುರುಗಳು. ಏನಂದ್ರೆ ಎಲ್ಲನೂ ಅವರೇ. ಏನು ಸ್ಪೆಷಲ್ ಏನು ಒಂದು ನಿರ್ಧಾರ ತೊಗೊಳ್ಬೇಕಂತಂದ್ರೆ ನಾ ಹೇಳೋಕ್ಕಿಂತ ಮುಂಚೆ ಅವರೇ ಹೇಳೋದು. 82 ಇಲ್ಲೇ ಕಾಲ್ ಫಾರ್ ಮಾಡಿದರು ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರಿಗೆ. ಹಾಕಿದೆ ಸಿಲೆಕ್ಷನ್ ಆಗಿಬಿಡ್ತು. ಆಮೇಲೆ ಸ್ವಲ್ಪ ದಿವಸ ಕೆಲಸ ಆದಮೇಲೆ ಕೆಲಸ ಮಾಡ್ತಿದ್ದೆ. ನಾವು ಊರು ಬಿಟ್ಟು ಭಾಳ ದಿವಸ ಹೊರಗಿದ್ದ ರೂಢಿನೇ ಇರಲಿಲ್ಲ. ಬೇಸರ ಆಗ್ತಿತ್ತು. ಬೆಂಗಳೂರು ಫಾರಿನ್ ಥರ ಇತ್ತು ನಮಗೆ. ಅವ್ರ ಗುರುಗಳ ಕಡೆ ಹೋದಾಗ ನಾನು ಬೇಸರ ಆತ್ರಿ, ನಾ ಬಂದುಬಿಡ್ತೀನಿ, ನಿನ್ಗೆ ಗೊತ್ತಾಗೋದಿಲ್ಲ, ನೀನು ಬೆಂಗಳೂರೊಳಗಿರಿ ನೀನು. ಆಸೆ ಅವ್ರಿಗೆ ಯಾವುದು ನಾ ಅವ್ರ ಹತ್ರ ಇರಬೇಕು ಅಂತ. ಆದರೆ ಬೆಂಗಳೂರು ಒಳಗಿದ್ರೆ ನನ್ನ ನನಗೆ ಯಶಸ್ಸು ಸಿಗ್ತದೆ ಅಂತ ಅವ್ರಿಗೇನೋ ಇದು, ನೀ ಅಲ್ಲೇ ಇರು, ಬಂದು ಹೋಗು ಅಂತ ಹೇಳಿ ಹಿಂಗೆ ಅವರು ನನ್ನ ಎಲ್ಲ ಯಶಸ್ಸಿಗೆ ಅವ್ರ ಕಾರಣ. ಇಲ್ಲಿ ಬಂದ ಮೇಲೆ ಅಪಾಯಿಂಟ್ಮೆಂಟ್ ಆಯಿತು, ಎಲ್ಲ ಆಯಿತು. ಮುಂದೆ ಒಂದು 15-20 ದಿವಸ ಆದಮೇಲೆ ರಾಮರಾವ್ ನಾಯಕ್ ಅವ್ರದ್ದು ರೆಕಾರ್ಡಿಂಗ್ ನಾನು ತಬಲಾಕಿದ್ದೆ. ರಾಮರಾವ್ ನಾಯಕರು ಎಷ್ಟು ಕನ್ಸರ್ನ್ ಇದ್ದ ಮನುಷ್ಯ, ಹೊಸದಾಗಿ ಪರಿಚಯ ಅವರು, ಇಂಟರ್ವ್ಯೂ ಒಳಗೆ ಪರಿಚಯ ಆಗಿದ್ದು. ಆಮೇಲೆ ಅವ್ರ ಬಗ್ಗೆ ಭಾಳ ಕೇಳಿದ್ದೆ, ಭಾಳ ದೊಡ್ಡ ಮನುಷ್ಯ ಎಲ್ಲ ಅದು ಸರಿ. ಆದರೆ ನನಗೆ ಅವ್ರ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ ಅವಾಗ. ಅವ್ರು ನಾನು ಕೇಳಿದ ಕೂಡ ಫಸ್ಟ್ ನನ್ನ ನೋಡಿದ ಕೂಡ ಫಸ್ಟ್ ಕೇಳಿದ ಮಾತು, ಅಲ್ಪ ಏನು ಮಾಡ್ತಿದ್ದಿ, ಬೆಂಗಳೂರಿಗೆ ಬಂದು ಎಲ್ಲಿದ್ದಿ, ನಿನಗೆಲ್ಲ ಅನುಕೂಲ ಆತಿಲ್ಲೋ, ಅಕಸ್ಮಾತ್ ಏನಾದ್ರು ಕಷ್ಟ ಇದ್ರೆ ನಮ್ಮ ಮನೆಯೊಳಗೆ ಬಂದಿರು ಅಂತೇಳಿ. ಅದೇ ಪ್ರೀತಿ ಕೊನೆ ತನಕನೂ. ಅವ್ರು ಹಾಡಬೇಕಾದ್ರೆ ನಾನು ರವಿ ಇದ್ರು ಚಲೋ, ಅವ್ರನ್ನ ಯಾವಾಗಲೂ ನೆನೆಸ್ತೀನಿ. ಆಮೇಲೆ ಲಾಲ್ಜಿ ಗೋಖಲೆ ಅವರು ಮುಂದೆ ನಾನು ಬೆಂಗಳೂರಿಗೆ ಬಂದಾಗ, ಬೆಂಗಳೂರಿನಾಗ ಸೆಟ್ಲ್ ಆದಮೇಲೆ ನಮ್ಮ ಚಂದ್ರಶೇಖರನ್ ಅವ್ರದ್ದು ಮದುವೆಗೆ ಬಂದಿದ್ದರು. ನಾ ಅಲ್ಲಿ ಇದ್ದೇನೆ ಅಂದ್ಕೊಂಡು ನಾನು ಲೆಟ್ರ್ ಹಾಕಿದ್ದು, ನಾ ಇಂಥ ದಿವಸ ಬರ್ತಿದ್ದೆ, ನಿಮ್ಮ ಸ್ಟೇಷನಿಗೆ ಬಾ ಅಂತ.
ನನಗೆ ಅವಾಗ ಮದುವೆ ಆಗಿರಲಿಲ್ಲ. ಸ್ಟೇಷನ್ಗೆ ಹೋದೆ, ನನ್ನ ರೂಮಿಗೆ ಕರ್ಕೊಂಡ್ಬಂದೆ ಅವರು. ಮುಂದೆ ಅವ್ರ ಮದುವೆ ಆದಮೇಲೆ ಹೋಗೋರು ಇದ್ರಲ್ಲ, ನಾನು ಒಂದು ಸ್ವಲ್ಪ ಮಟ್ಟಿಗೆ ಬಾರಿಸ್ತೀನಿ ಅಂತ ಅವ್ರು ಹೇಳಿದ ವಿಷಯ ನನಗೆ ತಿಳಿತಾವ ಅಥವಾ ಏನು ಭಾವನೆನೂ ಗೊತ್ತಿಲ್ಲ. ನನ್ನ ಜೊತೆ 8 ದಿವಸ ಇದ್ದರು. ನಾನು ಆಫೀಸ್ ಕೆಲಸ ಮುಗಿಸ್ಕೊಂಡು ಬಂದು ಅಡುಗೆ ಮಾಡಿ ಊಟ ಮಾಡಿಸ್ಬೇಕು. ನನಗೆ ಒಂದೊಂದು ಸರಿ ಕೆಟ್ಟ ಅನ್ನಿಸ್ತಿತ್ತು, ವಯಸ್ಸಾದವರು ನಿಮ್ಮನ್ನು ಹಿಂಗೆ ಮಾಡ್ತಿದ್ದೇನಲ್ರಿ, ನನಗೆ ಏನು ಮಾಡೋದು ಗೊತ್ತಾ, ಯಾವಾಗೋ ಅಡುಗೆ ಮಾಡ್ತೀನಿ, ಯಾವಾಗ ಊಟಕ್ಕೆ ಹಾಕ್ತೀನಿ, ನಾ ಊಟಕ್ಕೆ ಬಂದೇನೇನೆ, ಇಲ್ಲಿ ತಬಲಾ ಸಲ ಬಂದೀನಿ, ನಿನ್ನ ಕೆಲಸಕ್ಕೆ ಬಂದೀನಿ, ಇದ್ದೇನೆ ಅಂತ ಹೇಳೋರು. ಆಮೇಲೆ ಇನ್ನೊಂದು ಅವ್ರ ಕಡೆ ನೋಡಿದ್ದಂದರೆ, ನಾನು ಆಫೀಸಿಗೆ ಹೋದಾಗ ಒಬ್ಬರು ಆ ಬಾಜು ಮಂದಿ ಅವರು ಹೇಳ್ತಿದ್ರಲ್ಲ, ಯಾವಾಗೂ ತಬಲಾ ಬಾರಿಸ್ಕೊಂಡು ಕೂತಿರ್ತಿದ್ರಂತೆ. ಅವ್ರಿಗೆ ಯಾವಾಗ 85 ವರ್ಷ, ಯಾವಾಗೂ ತಬಲಾ ಬಾರಿಸ್ಕೊಂಡು. ಆಮೇಲೆ ನನಗೆ ಹೇಳೋರು, ತಬಲಾ ಎಂದೂ ಕಟ್ಟಬಾರ್ದು ಅಂತ, ಮುಚ್ಚಳ ಕಟ್ಟಬಾರ್ದು ಅಂತ. ಅದು ಯಾವಾಗ್ಲೂ ನೀವು ಸ್ನಾನಕ್ಕೋ ಊಟಕ್ಕೆಲ್ಲ ಹೋಗ್ಬೇಕಂದ್ರೆ ಹಿಂಗೆ ಮುಚ್ಚಬೇಕು, ಆ ಕಸಿನ ಬಾರ್ನಾಗಿಂದ ಹಾಕಿ ಅದ್ರ ಮೇಲೆ ಇಡಬೇಕಷ್ಟೆ, ಕಟ್ಟಬಾರ್ದು. ಕಟ್ಟಿದ್ರೆ ತಬಲ ನಮ್ಮ ಮೇಲೆ ಬೇಸರ ಮಾಡ್ಕೊತ. ಅಂದ್ರೆ ಅಷ್ಟೆಲ್ಲ ಮುಗಿದ್ಕೊಂಡು ಬಂದು ಅಲ್ಲಿ ತಬಲ ಎದುರಿ ಕುಂದಿರ್ಬೇಕು, ಬಾರಿಸ್ಬೇಕು, ಹಿಂಗೆ ಸರಿಸಿದ್ದು ಬಂದುಬಿಡ್ಬೇಕು. ಅದು ಕಟ್ಟಬಾರ್ದು. ಇಂಥವ್ರು ಯಾವಾಗಲೂ ಬಾರಿಸೋದು ಕುಂದ್ರು. ಅವ್ರನ್ನೆಲ್ಲ ನೋಡಿ ನಮ್ಗೆ ಇನ್ಸ್ಪಿರೇಷನ್ ಬರೋದು. ನಮ್ಮ ಗುರುಗಳಿಗೆ ಮತ್ತು ನನಗೆ ಅವರು ಅಮೆಜಾನ್ ತೀರಕ್ಕೂ ಅವ್ರ ಫೋಟೋ ಕಳಿಸಿದ್ರು. ಮನೆಗೆ ಅವರು ಪುಣೆಗೆ ಹೋದ್ಮೇಲೆ ನನಗೆ ಅವ್ರಿಗೆ, ನಮ್ಮ ಗುರುಗಳಿಗೆ ಫೋಟೋ ಕಳಿಸ್ಕೊಟ್ರು. ಅವ್ರ ಗುರುಗಳು ಅಂದರೆ ಭಯಂಕರ ಭಕ್ತಿ ಅವರಿಗೆ. ಒಂದು ಇನ್ಸಿಡೆಂಟ್ ಹೇಳ್ತಿದ್ದೀನಿ, ಅವರೇ ಹೇಳಿದ್ದು. ತಿರುಗಾ ಖಾನ್ ಸಾಹೇಬ್ ಇಷ್ಟು ದೊಡ್ಡ ದೇಶ ಕಂಡ ಲೆಜೆಂಡ್ ಅವರು, ನಮ್ಮ ತಬಲಾದವ್ರಿಗೆಲ್ಲ ದೇವರಿದ್ದಂಗೆ. ಅವರು ಇಷ್ಟು ದೊಡ್ಡ ಆರ್ಟಿಸ್ಟ್ ಆಗಿ ಲಕ್ನೋದೊಳಗೆ ಅವ್ರದ್ದು ಸಮಾಧಿ ಬಿದ್ದೋಗಿತ್ತಂತೆ, ಯಾರು ನೋಡೋರೇ ಇಲ್ಲ. ಇದನ್ನು ಇವರು ಲಾಲ್ಜಿ ಗೋಖಲೆ ಅವರು ತಮ್ಮ ಖರ್ಚಿನೊಳಗೆ ಹೋಗಿ ಅದನ್ನೆಲ್ಲ ಸರಿ ಮಾಡಿ, ಆ ಸಮಾಧಿ ಸರಿ ಮಾಡಿ ಅಲ್ಲಿ ಪ್ರತಿ ವರ್ಷ ಹೋಗಿ ಅದಕ್ಕೆ ಇದನ್ನು ಗೌರವ ಸಮರ್ಪಣೆ ಮಾಡೋದೆಲ್ಲ ಮಾಡ್ತಿದ್ರು. ಅದರದ್ದು ಸಮಾಧಿ ಫೋಟೋನು ಕಳಿಸ್ಕೊಟ್ರು. ಖಾನ್ ಸಾಹೇಬ್ರ ಫೋಟೋನು ಕಳಿಸ್ಕೊಟ್ರು.